ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಸೌಹಾರ್ದದ ಕೊಂಡಿ ಎಂದೇ ಐತಿಹಾಸಿಕವಾಗಿ ಕರೆಯಲ್ಪಡದಂತಹ ಫಕ್ರುದ್ದೀನ್ ವಲಿಯುಲ್ಲಾಹಿ ಅವರವರ ಅಜ್ಜಲಮೊಗೇರು ಉರುಸ್ ಸಮಾರಂಭದ ಭೇಟಿಯನ್ನು ಮಾಡಿದ್ದೇವೆ. ನಾಳೆಗೆ ಇಲ್ಲಿ ಉರುಸ್ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಬಹಳಷ್ಟು ಜನಗಳು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. 753ನೇ ವರ್ಷದ ಈ ಒಂದು ಉರುಸ್ ಸಮಾರಂಭ ಏನಿದೆ, ಈಗಲೂ ಕೂಡ ಎಲ್ಲ ಧರ್ಮಗಳ ಅಭಿರುಗಳನ್ನು ಮೀರಿಕೊಂಡು ಸೌಹಾರ್ದಯುತವಾಗಿ, ಶಾಂತಿಯುತವಾಗಿ ಎಲ್ಲರನ್ನ ಒಳಗೊಂಡು ನಡೆಯುತ್ತಾ ಇದೆ. ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ನಾವಿಲ್ಲಿ ಬರುವುದಕ್ಕೆ, ಇಲ್ಲಿ ಭಾಗವಹಿಸುವುದಕ್ಕೆ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ. ಅದೇ ರೀತಿಯಲ್ಲಿ ಈ ಸೂಫಿ ವಲಿಯರ ಈ ಐತಿಹಾಸಿಕವಾದಂತಹ ಈ ಸೌಹಾರ್ದತೆಯ ಈ ಪರಂಪರೆ ಏನಿದೆ, ಇದೇ ರೀತಿ ನೆಲೆಗೊಳ್ಳಿ ಇಲ್ಲಿರುವ ಭೇಟಿ ನೀಡುವವರಿಗೆ ಅವರು ಯಾವ ಉದ್ದೇಶದಲ್ಲಿ ಭೇಟಿ ನೀಡುತ್ತಾ ಇದ್ದಾರೆ ಅದನ್ನು ಸರ್ವಶಕ್ತನ ಅಲ್ಲಾಹನು ಈಡೇರಿಸಿಕೊಡಲಿ. ಅದೇ ರೀತಿಯಲ್ಲಿ ಇನ್ನಷ್ಟು ದಿನಗಳು ಇಲ್ಲಿಗೆ ಬರಲಿಕ್ಕೆ ನಮ್ಮಂತವರಿಗೆ ಅವಕಾಶಗಳು ಸಿಗಲಿ ಅಂತೇಳಿ ಬೇಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ತುಳುನಾಡಿನ ಬ್ಯಾರಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಧರ್ಮದವರಿಗೆ ಇದೊಂದು ಮಾದರಿಯುತವಾದಂತಹ ಊರಾಗಿತ್ತು, ನೆಲೆಯಾಗಿತ್ತು. ಅದೇ ರೀತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಎಲ್ಲಾ ವರ್ಗದ ಜನಗಳು ಮುಂದೆ ಬರಬೇಕಂತ ಹೇಳಿಕೊಳ್ಳುತ್ತಾ ಈ ಉರುಸ್ ಸಮಾರಂಭಕ್ಕೆ ಎಲ್ಲಾ ರೀತಿಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ರಿಯಾಜ್ ಕರಂಪು, SDPI ರಾಜ್ಯ ಕಾರ್ಯದರ್ಶಿ. ನನ್ನ ಜೊತೆ SDPI ಜಿಲ್ಲಾ ಉಪಾಧ್ಯಕ್ಷರಾಗಿರತಕ್ಕಂಥ ಇನಾಸ್ ರೋಡ್ರಿಗಸ್ ಅವರಿದ್ದಾರೆ, ಮಸೀದಿಯ ಉಪಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಅವರಿದ್ದಾರೆ. ಈ ಊರಿನ ಬಹಳಷ್ಟು ಯುವಕರು, ನಾಯಕರು, ಜಮಾತ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ನಮ್ಮನ್ನು ಬಹಳ ಉತ್ತಮವಾಗಿ ಇಲ್ಲಿ ಸ್ವಾಗತಿಸಿದ್ರು, ನಮ್ಮೊಂದಿಗೆ ಸಂವಹನ ನಡೆಸಿದ್ರು. ಅದೇ ರೀತಿಯಲ್ಲಿ ಇಲ್ಲಿನ ಖತೀಬ್ರವರು, ಸಾದಿ ಉಸ್ತಾದ್ರವರು ಕೂಡ ನಮ್ಮೊಂದಿಗೆ ಸೇರಿಕೊಂಡು ಜಿಯಾರತ್ತನ್ನೆಲ್ಲ ಮಾಡಿಸಿದ್ರು. ಎಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಪವಿತ್ರವಾದ ಈ ಉರುಸ್ ಸಮಾರಂಭಕ್ಕೆ ನಾನು ಇವತ್ತು ಇಲ್ಲಿ ಭೇಟಿ ನೀಡಿ ತುಂಬ ಸಂತೋಷಗೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಉರುಸ್ ಎನ್ನುವುದು ಸರ್ವ ಜನರಿಗೂ ಒಂದು ಶಾಂತಿಯ, ಒಂದು ಐಕ್ಯತೆಯ ಒಂದು ಸಂಗಮ ಆಗ್ತದೆ. ಯಾಕಂದ್ರೆ DTV ಕನ್ನಡ, ಇದು ಕನ್ನಡಿಗರ ಕಣ್ಣು.